ಏನು ಮಾಡ್ತಿದ್ದೀಯಾ? ಇಲ್ಲ ಕಣೆ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ನನಗೇನು ಒಂಥರ ತಿನ್ನಬೇಕು ಅನಿಸ್ತಿದೆ. ಏನು ತಿಂತೀಯ? ಹೆಲ್ದಿಯಾಗಿ ಏನಾದರೂ ಮಾಡಿಕೊಡೆ. ಹ್ಞೂ ಕೊಡು, ಮಾಡಿಕೊಡ್ತೀನಿ. ಇದು ಸುಬ್ಬ ಜಸ್ಟ್ 10 ಮಿನಿಟ್ಸ್ ಟೈಮ್ ಕೊಡು, ನೀನು ಟಫ್ ಅಂತ ಏನಾದರೂ ಹೆಲ್ದಿಯಾಗಿ ರೆಸಿಪಿಯಲ್ಲಿ ಮಾಡಿಕೊಡ್ತೀನಿ. ಓಕೆ ಓಕೆ ಸುಬ್ಬ, ಬಂದಿರಿ. ಇವಾಗ ಹೆಲ್ತಿ ಡ್ರಿಂಕಿಗೆ ನಾವು ಮಾಡ್ತಾಯಿದ್ದೀವಿ ಗಸಗಸೆ ಪಾಯಸ. ಅದಕ್ಕೇನು ಬೇಕಾದ ಪದಾರ್ಥಗಳಂದರೆ ಹೆಸರು ಬೇಳೆ 1 ಕಪ್, ನೆನೆಸಿರೋ ಬಾದಾಮಿ ಒಂದು 4-5 ಇದ್ದರೆ ಸಾಕು. ಆಮೇಲೆ ಸ್ವೀಟ್ನೆಸ್ಗೆ ಬೆಲ್ಲ, ಆಮೇಲೆ ಗಸಗಸೆ, ಏಲಕ್ಕಿ, ಕೊಬ್ಬರಿ ನಾವೊಂದು ಅರ್ಧ ತಗೊಂಡಿದ್ದೀವಿ. ಈ ಕೊಬ್ಬರಿ ತಿಂದರೆ ನಾವು ಹಾಗೆ ತಿಂದರೆ ಬಾಯಿ ಉಣ್ಣಿದ್ರೂ ಹೋಗುತ್ತೆ. ಆಮೇಲೆ ಬಾಯಿ ಮೌತ್ ಅಲ್ಸರ್ ಆದರೂ ಕಮ್ಮಿ ಆಗುತ್ತೆ ಅಂತ ನಮ್ಮ ದೊಡ್ಡವ್ರು ಹೇಳ್ತಾಯಿದ್ರು. ಆದರೆ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಇಟ್ಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಸ್ವೀಟ್ನೆಸ್ಗೆ ಬೆಲ್ಲ ಆ್ಯಂಡ್ ನಂದಿನಿ ಮಿಲ್ಕ್. ದಿಸ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವೊಂದು ನಿಮ್ಗೆ ಬೇಕು. ಫಸ್ಟ್ ಬಾಯ್ಲ್ ಮಾಡೋಕ್ಕೆ ವಾಟರ್ ಇಟ್ಕೊಳ್ಳೋಣ. ಪ್ಯಾನ್ ಆನ್ ಮಾಡಿ ಸ್ವಲ್ಪ ಬಾಯ್ಲ್ ಇಕ್ಕೋಣ. ನಾವು ಬಾಯ್ಲ್ ಹಾಕಿ 10 ಮಿನಿಟ್ಸ್ ತೊಗೊಳತ್ತೆ. ಜಸ್ಟ್ ಅಲ್ಲಿವರೆಗೂ ಚಾಟ್ ಮಾಡ್ಕೊಂಡು ಬನ್ನಿ. ನಾವು ವಾಶ್ ಮಾಡಿಕೊಂಡಿರುವ ಹೆಸರುಬೇಳೆನ ಬಾಯ್ಲಿಂಗ್ ವಾಟರ್ಗೆ ಹಾಕೋಣ. ನೋಡಿ ಬಾಯ್ಲ್ ಆಗ್ತಿದೆ. ಈ ವಾಟರ್ಗೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಬಿಡಲಿ. ಬಂದಮೇಲೆ ಅದಕ್ಕೆ ಸ್ವಲ್ಪ ನಾವು ಹಾಲು ಮಿಕ್ಸ್ ಮಾಡೋಣ. ಈ ಕಡೆ ಪ್ಯಾನಲ್ಲಿ ನಾವು ಕಸಕಸೆ ನಾವು ಇಟ್ಕೊಳ್ಳೋಣ. ಓಕೆ, ಈ ಕಡೆ ಬೇಳೆ ಬಂದು ಲೈಟಾಗಿ ನೋಡೋಣ. ನೋಡಿ ಅಷ್ಟೇ, ಇಷ್ಟು ಮಾಡು ಬಾಯ್ಲ್ ಅಲ್ವಾ, ಏನೋ ಬೇಯಬೇಕು. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ನಾನು ಹಾಲು ಹಾಕ್ತೀನಿ. ಅಷ್ಟರಲ್ಲಿ ನಾವು ಕೊಬ್ಬರಿನ ಮಿಕ್ಸಿಗೆ ಹಾಕೊಳ್ಳೋಣ. ಕೊಬ್ಬರಿ ಗಸಗಸೆ ಎಲ್ಲ ನಾನು ಮಿಕ್ಸಿಗೆ ಹಾಕ್ತೀನಿ. ನೋಡಿ ನೆನೆಸಿರೋ ಬಾದಾಮಿ ಕೂಡ ನಾನು ಮೇಲೆ ಹಾಕ್ತೀನಿ. ನಾನು ಬಾದಾಮಿ ಬೇಕಾದ್ರೆ ಪೀಲ್ ಮಾಡಿ ಹಾಕೊಬೋದು. ನಾನು ಪ್ಲೀಸ್ ಮತ್ತು ಕ್ಲೀನ್ ಮಾಡಿದ್ರೂ ಹಾಕೊಬೋದು. ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮತ್ತೆ ಗಸಗಸೆನ ಹುರಿದು ತೊಗೊಂಡಿದ್ದೀನಿ. ಆ ಗಸಗಸೆನೂ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಗಸಗಸೆನೂ ಹಾಕಿದ್ದೀನಿ, ಜೊತೆಗೆ ಏಲಕ್ಕಿ ಕೂಡ ಸಿಪ್ಪೆ ಹಾಕಿದ್ದೀನಿ. ಆ ಸಿಪ್ಪೆನ ನಾನು ಸುಮ್ಮನೆ ಡೆಕೋರೇಷನ್ಗೆ ತೆಕ್ಕೊಂಡಿದ್ದೀನಿ. ಮತ್ತು ಎನ್ಹಾನ್ಸ್ ಮಾಡುತ್ತೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ರೀ. ನೋಡಿ ನಾವು ಈ ಕನ್ಸಿಸ್ಟೆನ್ಸಿ ರುಬ್ಕೊಂಡ್ರೆ ಸಾಕು. ನಾನು ನಿಮಗೆ ಪೇಸ್ಟ್ ತರಬೇಕಂದ್ರೆ ಪೇಸ್ಟನ್ನು ಮಾಡ್ಕೊಬೋದು. ನನಗೆ ಈ ಥರನೇ ಇಷ್ಟ, ಅದಕ್ಕೆ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಇವಾಗ ಹಾಲು ಹಾಕಿದ್ದೀವಲ್ವ, ಹಾಲು ನೋಡಿ ಅದರಲ್ಲಿ ಬೇಳೆಯಲ್ಲೇ ಬೇಯ್ತಿದೆ. ಎಷ್ಟು ಬೆಂದಿದ್ರೆ ಸಾಕು ನಾವು ತಿನ್ನೋಕ್ಕೆ, ಅಂದರೆ ಟೇಸ್ಟಿಯಾಗಿರುತ್ತೆ. ಹಂಗೆ ಬೇಬಿರೋ ಮಿಸ್ಟರ್ನವನ್ನು ಈ ರುಬ್ಬಿರೋ ಗ್ರೈಂಡ್ ಮಾಡಿರೋ ಕೊಬ್ಬರಿಯನ್ನು ಅದಕ್ಕೆ ಹಾಕೋಣ. ಓಕೆನಾ? ಈಗ ಬಾಯ್ಲ್ ಆಗ್ತಿದೆ. ನಾನು ಇವಾಗ ಸ್ವಲ್ಪ ಇವಾಗಲೂ ಒಂದೆರಡು ಹಾಕಿದ್ದೀನಿ ಸುಮ್ಮನೆ ಡೆಕೋರೇಷನ್ಗೆ. ಏಲಕ್ಕಿ ಸಿಪ್ಪೆ ಹಾಕ್ತಾ ಇದ್ದೀನಿ. ಇದಿಷ್ಟೇ, ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ. ಇದನ್ನೆಲ್ಲ ಸ್ವಲ್ಪ ಬೇಯ್ತಿದೆ. ಬಂದಾದ್ಮೇಲೆ ಮಿಕ್ಸ್ ಮಾಡೋಣ. ಇದರಲ್ಲಿ ಇನ್ನೊಂದು ಏನಂದರೆ, ನಾವು ಬೆಲ್ಲನ ಬಾಯ್ಲ್ ಮಾಡಿ ಸ್ವಲ್ಪ ಆರಿಸಿ ಹಾಲಿಗೆ ಹಾಕಬೇಕು. ಯಾಕಂದರೆ ಹಾಲು ತಕ್ಷಣ ಹಾಕಿದರೆ ಹಾಲು ಹೊರತು ಹೋಗುತ್ತೆ. ನೋಡ್ಕೊಂಡು ಹಾಕಬೇಕು. ಓಕೆನಾ? ಓಕೆ, ಜಸ್ಟ್ ಬಾಯ್ಲ್ ಆಗಲಿ, ಚೆನ್ನಾಗಿ ಬಾಯ್ಲ್ ಆಗಲಿ. ಈ ಕಡೆ ಪಾಯಸ ಕೂಡ ರೆಡಿ ಆಗಿದೆ. ಆದರೆ ಸ್ವೀಟ್ ಒಂಚೂರು ಆ್ಯಡ್ ಮಾಡಿದರೆ ಇದು ಫುಲ್ಲು ಆಗಿದೆ. ನೋಡಿ ಇವನ್ ಬೇಳೆ ಕೂಡ ಲೈಟಾಗಿ ಬಂದಿದೆ. ನೋಡಿ ಹಾಲಲ್ಲೇ ಸ್ವಲ್ಪ ಬಾಯ್ಲ್ ಮಾಡಿದ್ದೀವಲ್ಲ, ಅದಕ್ಕೆ ಬಂದಿದೆ. ನಿಮ್ಮ ಹತ್ರ ಜಾಗರಿ ಫ್ರೂಟ್ ಇದ್ರೂ ಜಾಗರಿ ಫ್ರೂಟ್ ಹಾಕ್ಬೋದು. ನನ್ನ ಹತ್ರ ಬೆಲ್ಲ ಆಯಿತು, ಸೊ ಬೆಲ್ಲ ನಾನು ಫಿಲ್ಟ್ರ್ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಬೆಲ್ಲ ಮೆಲ್ಟ್ ಆಗಿದೆ, ಸ್ವಲ್ಪ ಲೈಟಾಗಿ ಆರಿಬೇಕು ಅಷ್ಟೇ. ಹಾಲು ಕೂಡ ರೆಡಿಯಾಗಿದೆ. ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಣ. ನಾವು ಕೇಳಿರುವ ಪಾಯಸ ಗಸಗಸೆ ಪಾಯಸ ಆಯಿತು. ಸರ್ವ್ ಮಾಡೋಣ. ಆ್ಯಂಡ್ ನಾವು ರೆಡಿ ಟು ಸರ್ವ್ ನಮ್ಮ ಗಸಗಸೆ ಪಾಯಸ ಹೆಲ್ದಿ ಡ್ರಿಂಕ್. ನಮ್ಮ ಹೆಲ್ದಿ ಡ್ರಿಂಕ್ ಗಸಗಸೆ ಪಾಯಸ ರೆಡಿ. ನೋಡಿ ಸರ್ವ್ ಮಾಡೋಣ.
ಹಂಗುನ್ನ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಅದೇ ಇದರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಫ್ರೀಝರ್ ಮಾಡಿ ಲೈಕ್ 1-2 hours ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೂ ಚಿಲ್ಲಾಗಿ ಚೆನ್ನಾಗಿರುತ್ತೆ. ಮತ್ತು ನೈಟ್ ಹೊತ್ತು ಕುಡ್ದು ಒಂದು ಊಟ ಮಾಡಿಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತೆ. ಮತ್ತು ಏನೋ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ. ಇನ್ನೊಂದು ರೆಸಿಪಿಗಾಗಿ ನೀವು ಮೀಟ್ ಮಾಡೋಣ. ನೆಕ್ಸ್ಟು ಲೈಕ್ ಆ್ಯಂಡ್ ಶೇರ್ ಬಟನ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.